ದಿನೇಶ್ ಕುಮಾರ್ ದಿನು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನು ಯಾರೋ ದಿನು ಅನ್ನೋನ ನೋಡಿ ಬ್ಯಾಟಿಂಗ್ ಮಾಡೋಣ ಅನ್ನೋಂಥ ಮಾತನ್ನ ನೀವು ಹೇಳಿದಿರಿ. ಬಹಳ ಸಂಕಟದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅವನು ಯಾರೋ ದಿನೇಶ್ ಕುಮಾರ್ ದಿನು ಅಂತ ನೀವು ಕೇಳಿದಿರಲ್ಲ. ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ, ನನ್ನ ಅಣ್ಣ. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಅಥವಾ ನನಗೂ ಅವ್ರಿಗಿರೋ ಸಂಬಂಧ ನಾವು ಪಬ್ಲಿಕ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ಳೋದೇ ಇಲ್ಲ ಇತ್ತೀಚೆಗೆ. ಮುಂಚೆ ಯಾವಾಗಲೂ ಜೊತೆಲಿ ಇರ್ತಿದ್ವಿ. ಈಗ ನಂದೇ ಆದಂತ ಒಂದು ಕೆಲಸ ನಡೀತದೆ, ಅವ್ರದ್ದು ಆದ ಒಂದು ಕೆಲಸ ನಡೀತದೆ. ಮತ್ತೆ ನಾವಿಬ್ರು ಕಿತ್ತಾಡ್ತೀವಿ, ಬೇರೆ ಬೇರೆ ವಿಚಾರಗಳಿಗೆ, ಸಿದ್ಧಾಂತಕ್ಕೆ, ಪಕ್ಷದ ವಿಚಾರಕ್ಕೆ ಕಿತ್ತಾಡ್ತೀವಿ, ಪ್ರೀತಿ. ಹಂಗಾಗಿ ನಿಮ್ಗೆ ಬಹುಶಃ ನನಗೂ ಅವ್ರಿಗಿರೋ ಸಂಬಂಧ ಏನು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಮಾತಾಡಿದೀನಿ, ನಾನೇನು ಅದ್ರ ಬಗ್ಗೆ ದೊಡ್ಡದಾಗಿ ಬೆಳೆಸಕ್ ಹೋಗಲ್ಲ. ಬಟ್ ಈಗ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಣ್ಣ. ಗೆಳೆಯರವ್ರೆ, ಯಾವ ಸ್ಥಿತಿನಲ್ಲಿ, ಯಾವ ಮೆಂಟಾಲಿಟಿ ನಾನು ಇಲ್ಲಿ ಕೂತಿದ್ದೀನಿ ಅಂತ ಬಹುಶಃ ಬೇರೆಯವ್ರಿಗೆ ಅರ್ಥ ಆಗಲ್ಲ, ಅದು ನನಗೆ ಮಾತ್ರ ಗೊತ್ತಾಗ್ತದೆ. ಸ್ವಲ್ಪ ನಾನು ಈಗ ನನ್ನ ತಾಳ್ಮೆ ಮಿತಿನ ಕಳ್ಕೊಂಡ್ರು ಕೂಡ ನಾನು ಏನ್ ಮಾತಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ತುಂಬಾ ಕಂಟ್ರೋಲ್ ಆಗಿ ನನ್ನ ಆ ಪ್ರಜ್ಞೆಯನ್ನ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಗೆಳೆಯರವರೇ, ಒಂದು ಮಾತನ್ನ ಹೇಳ್ತೀನಿ. ದಿನೇಶ್ ಕುಮಾರ್ ದಿನು ಅವ್ರಿಗೆ ಬ್ಯಾಟಿಂಗ್ ಮಾಡೋದಿರಲಿ, ಅವ್ರನ್ನ ಟಚ್ ಮಾಡೋದಿರಲಿ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅವ್ರದ್ದು ಒಂದೇ ಒಂದು ಕೂದಲು ಕೊಂಕಿದ್ರು ಕೂಡ ಅದು ನಾನು ಹೇಳಲ್ಲ. ಒಂದು ಮಾತು ಹೇಳ್ತೀನಿ. ಬಹುಶಃ ಯಾವ್ದಾದ್ರೂ ವಿಚಾರಕ್ಕೆ ನಾನು ಕೈ ಇಟ್ರೆ ಅದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡೋಗ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಮತ್ತು ನ್ಯಾಯವಾಗಿರ್ತೀನಿ, ಪ್ರಾಮಾಣಿಕವಾಗಿರ್ತೀನಿ, ಕಾನೂನುಬದ್ಧವಾಗಿರ್ತೀನಿ. ದಿನೇಶ್ ಕುಮಾರ್ ದಿನು ಅವರ ಮೈ ಮುಟ್ಟೋದು ಆಮೇಲೆ ಕನ್ಸಲು ದಯವಿಟ್ಟು ಪ್ಲೀಸ್ ನನಗೆ ಈ ರಿಸ್ಕ್ ನ ಕೊಡಬೇಡಿ. ನನಗೆ ತುಂಬಾ ಕೆಲಸಗಳಿದ್ದಾವೆ, 10 ನಿಮಿಷ ಕೂಡ ಬಿಡುವಿಲ್ಲ. ತಿಂಗಳುಗಟ್ಟಲೆ ಮನೆ ಬಿಟ್ಬಿಟ್ಟಿದ್ದೀನಿ, ಯಾಕೆಂದ್ರೆ ನಿಮ್ಗೆ ಗೊತ್ತು. ಮತ್ತೆ ನನ್ನ ಹೋರಾಟವನ್ನು ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ತುಂಬಾ ಇನ್ನೂ ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಅಂತಂದ್ರೆ, ಆದಿವಾಸಿಗಳು, ಅಲೆಮಾರಿಗಳ ಪರವಾಗಿ ರಾಜ್ಯ ಸರ್ಕಾರ ಮಾಡಿರೋ ಮೋಸಕ್ಕೆ ಸಂಬಂಧಪಟ್ಟಂತೆ ನನಗೆ ಫುಲ್ ಟೈಮ್ ಆಗಿ ಬೀದಿಗಿಳಿಬೇಕಾಗಿದೆ. ನನಗೆ ಅದಕ್ಕೆ ಟೈಮ್ ಕೊಡೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಮತ್ತೆ ನಾನೀಗ ಬೀದಿಗಿಳಿದಕ್ಕೆ ನನ್ನ ಮನೆಯವ್ರನ್ನ ಓಲೈಸಬೇಕಾಗಿದೆ. ಯಾಕಂದ್ರೆ ತಿಂಗಳಗಟ್ಟಲೆ ಮನೆ ಬಿಡ್ತೀನಿ, ಮತ್ತೆ ಮನೆ ಬಿಡ್ತೀನಿ ಅಂತಂದ್ರೆ ಬಿಡ್ತಾರ ನನಗೆ? ನನ್ನ ಹೆಂಡತಿ ಬಿಡ್ತಾಳ, ನನ್ನ ಮಕ್ಕಳು ಬಿಡ್ತಾರ? ಬೈತಾರೆ. ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಒಂದಷ್ಟು ದಿವಸ ನಮ್ಮ ಮನೆ ಕೆಲಸ ನೋಡಿ ಬರಬೇಕಾಗಿದೆ. ಸೊ ಆ ಕೆಲಸ ಸ್ವಲ್ಪ ಬಿಸಿ ಇದ್ದೀನಿ, ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದೀನಿ. ಈಗ ನಾನು ಮತ್ತೆ ಅಲೆಮಾರಿಗಳ ಪರವಾಗಿ ಬೀದಿಗಿಳಿಬೇಕಾಗಿದೆ. ನನಗೆ ಅದ್ರ ಬಗ್ಗೆ ತುಂಬಾ ಟೈಮ್ ಬೇಕಾಗಿದೆ. ನಾನು ಏನೋ ಹೇಳಕ್ ಬರ್ತಾ ಇದ್ದೀನಿ, ಬಟ್ ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ಇರ್ತಾ ಇದ್ದೀನಿ. ಸಂಕಟ ಆಗ್ತಾ ಇದೆ. ಕೋಪ ಅನ್ನೋದು ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ. ನಾನು ಬಹುಶಃ ನನ್ನ ಕಣ್ಣು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತದೆ. ದಿನೇಶ್ ಕುಮಾರ್ ದಿನು ಅವರ ಕೂದಲು ಕೊಂಕಿದ್ರು ಕೂಡ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟದ್ನು ಅಂತ ಅನ್ಕೊಬಿಡ್ಬೇಕು. ಅವನು ಯಾವನ ಅವ್ರ ಮೈ ಟಚ್ ಮಾಡ್ತಾನೆ. ಬೇರೆಯವ್ರ ವಿಚಾರದಲ್ಲಿ ಆಗಿದ್ರೆ ನಾನು ಇಷ್ಟೊಂದು ಎಕ್ಸೈಟ್ ಆಗೋದಿಲ್ಲ. ನಾನು ತುಂಬಾ ಕಂಟ್ರೋಲ್ ಆಗಿರೋ, ತುಂಬಾ ತಾಳ್ಮೆ. ಪೊಲೀಸ್ನವ್ರ ಗಮನಕ್ಕೆ ತರ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಪೊಲೀಸ್ನವರು ಬಹಳ, ಯಾಕಂದ್ರೆ ಈ ತರದ ಕೆಲವು ವಿಚಾರಗಳಲ್ಲಿ ನಾವು ಈ ಧರ್ಮ, ದೇವರು, ದಿಂಡ್ರುಗಳಲ್ಲಿ ಬುದ್ಧಿ ಕೆಡಿಸ್ಕೊಂಡು ಫೀಲ್ಡ್ ಗಿಳಿಯುವಂತವರು ತುಂಬಾ ಜನ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ವಸಂತ್ ಗಿಳಿಯವರವ್ರನ್ನ ಕರೆದು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಗೆಳೆಯ ಅಂತ ಕರಿತಾ ಇದ್ದೀನಿ ನಾನು. ವಸಂತ್ ಗಿಳಿಯವರವ್ರನ್ನ ಕರೆದು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ. ಗೆಳೆಯರವರೇ, ಧರ್ಮಸ್ಥಳದ ವಿಚಾರದಲ್ಲಿ ನೀವೇನ್ ಮಾತಾಡ್ತಾ ಇದ್ದೀರಿ, ಏನು ಹೋರಾಟ ಮಾಡ್ತಾ ಇದ್ದೀರಿ, ಅದು ನಿಮಗೆ ಬಿಟ್ಟಿದ್ದು. ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಿಮ್ಗೆ ನೀವು ಸರಿ ಅನ್ಸುತ್ತೆ ನೀವು ಮಾಡಿ, ತಪ್ಪೇನಿಲ್ಲ. ದಿನೇಶ್ ಕುಮಾರ್ ದಿನು ಏನ್ ಮಾಡ್ತಾ ಇದ್ದಾರೆ, ವಿತ್ ಡಾಕ್ಯುಮೆಂಟ್ಸ್, ಅಥೆಂಟಿಕೇಟೆಡ್ ಎವಿಡೆನ್ಸ್ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ನಿಮಗೆ ಅವ್ರ ಬಗ್ಗೆ ತಕರಾರು ಇದ್ರೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ, ಮಾಡಿ. ನಾನು ಇಂಟರ್ಫಿಯರ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ವಿಚಾರ, ನಿಮ್ ವಿಚಾರ ತೊಂದರೆ ಇಲ್ಲ, ಇಂಟರ್ಫಿಯರ್ ಆಗಲ್ಲ. ಮತ್ತೆ ಅವರ ದಾಖಲೆಗಳು ಸುಳ್ಳು ಅಂತ ನೀವೇನಾದ್ರೂ ಇಟ್ಕೊಂಡು ಗೌರವಯುತವಾಗಿ ಮಾತಾಡ್ತೀರಾ, ಮಾತಾಡಿ. ನಾನ್ ಐ ಡೋಂಟ್ ಕೇರ್, ನಾನು ಇಂಟರ್ಫಿಯರ್ ಆಗೋದಿಲ್ಲ. ಮತ್ತೆ ಅವರ ಹೋರಾಟ ಜನರಿಗೆ ಏನ್ ತಲುಪ್ತಾ ಇದೆ ಅದು ಸುಳ್ಳು ಅನ್ಸಿದ್ರೆ ನೀವು ಜನರಿಗೆ ಹೆಂಗ್ ತಲುಪಿಸಬೇಕು ಸತ್ಯನ ತಲುಪಿಸಿ, ಏನ್ ಅಡ್ಡಿ ಇಲ್ಲ. ನಾನು ಆಗಲೂ ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೋತೀನಿ. ನಾನು ಆಗಲೇ ಹೇಳಿದ್ದೀನಿ, ಕೆಲವಾರು ವಿಚಾರದಲ್ಲಿ ನಾವಿಬ್ರು ಮ್ಯಾಚ್ ಆಗ್ತೀವಿ, ಕೆಲವಾರು ವಿಚಾರದಲ್ಲಿ ನಾವು ಸ್ವಲ್ಪ ದೂರ ಇದ್ದೀವಿ. ಬಟ್ ನಿಮ್ಮ ಸಿದ್ಧಾಂತಕ್ಕೋ ಅಥವಾ ನಿಮ್ಮ ಹೋರಾಟಕ್ಕೋ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ದಾಳಿ ಮಾಡುವಂತಹ ಮನಸ್ಥಿತಿ ಇದೆಯಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ತಾಯಿ ಮೇಲಾಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ ಸಾಕ್ಷಿ, ದಿನೇಶ್ ಕುಮಾರ್ ದಿನು ಅವರ ಕೂದಲು ಕೊಂಕಿದ್ರು ಕೂಡ ನನ್ನ ತಾಯಿ ಮೇಲಾಣೆ ಹೇಳಿದ್ದೀನಿ. ನನಗೆ ಹೇಳ್ತಾ ಇದ್ದೀನಿ, ಅವನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ಯೋಚನೆ ಮಾಡಬೇಕು. ನಾನು ಯಾಕಾದ್ರೂ ಹುಟ್ಬಿಟ್ಟಪ್ಪ, ಅಪ್ಪಿ ತಪ್ಪಿ ಹುಟ್ಬಿಟ್ಟ, ಯಾವ ದೇವ್ರು ನನ್ನನ್ನು ಹುಟ್ಟಿಸ್ಬಿಟ್ಟಪ್ಪ ಇಂಥ ಕರ್ಮಕ್ಕೆ ಅಂತ
ಕನ್ಸಲ್ಲೂ ಯೋಚನೆ ಮಾಡಬೇಕು, ಅಂಥದ್ದೊಂದು ಕೆಲಸ ಕೊಟ್ಬಿಡ್ತೀನಿ. ಇದ್ರಲ್ಲಿ ನನ್ಗೆ ಗೊತ್ತು, ನಾನು ಜೀವ ಎಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳೋ ನನ್ನ ಮಗನೇ ಅಲ್ಲ ನಾನು. ಅವ್ರ ವಿಚಾರದಲ್ಲಿ ಮಾತ್ರ ಪ್ಲೀಸ್ ಇದನ್ನ ನಾನು ರಿಕ್ವೆಸ್ಟ್ ಅನ್ಕೊಳ್ಳಿ, ಎಚ್ಚರಿಕೆ ಬೇಡ, ಗೆಳೆಯ ಅಂತ ಕರಿತಾ ಇದ್ದೀನಲ್ವಾ, ಎಚ್ಚರಿಕೆ ಬೇಡ ಅಂತ ಇಟ್ಕೊಳ್ಳಿ. ರಿಕ್ವೆಸ್ಟ್. ಯಾಕೆ ರಿಕ್ವೆಸ್ಟ್ ಅಂತಂದ್ರೆ ಅವ್ರಂತರ ಮಗು ಮನಸ್ನವರು, ಯಾರ ವಿರುದ್ಧ ಒಡೆದಾಟ ಬಡದಾಟ, ಬರ ಮಗನೇ ಹಿಂಗ್ ತೊಳೆ, ಅದೆಲ್ಲ ಇಲ್ಲ ಪಾಪ. ಆಮೇಲೆ ನನ್ನ ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಸಾಕು ಅನ್ಕೋತೀನಿ, ನಿಮ್ಗೇನು ಹೇಳ್ಬೇಕಾಗಿಲ್ಲ. ಇಷ್ಟೇ ವಿಚಾರ ಸಾಕು. ಅದೇನು ಪೋಸ್ಟ್ ಹಾಕಿದ್ದೀರಾ ಡಿಲೀಟ್ ಮಾಡಿ. ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾಕೆ ರಿಕ್ವೆಸ್ಟ್ ಅಂತಂದ್ರೆ ನನಗೆ ಹೋರಾಟಕ್ಕೆ ಬೇರೆ ಕಡೆ ಟೈಮ್ ಕೊಡಬೇಕು. ತಿಳ್ಕೊಳ್ಳಿ, ನಾನೇನು ಹೋರಾಟಕ್ಕೆ ಹೋಗ್ಬೇಕು ಅಂತಿದ್ದೀನಿ, ಏನೆಲ್ಲ ಮಾಡಬೇಕು ಅಂತಿದ್ದೀನಿ, ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ದಿನೇಶ್ ಕುಮಾರ್ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲೂ ಕೊಟ್ಟು ಅಲ್ಲಿಗೆ ಬರ್ತೀನಿ ನಾನು. ಇದು ಆಮೇಲೆ ನೋಡ್ತೀನಿ. ಯಾಕಂದ್ರೆ ಈ ಹೋರಾಟ ಮಾಡಕ್ಕೆ ನಾನು ಅಲ್ದಿದ್ರೆ ನನ್ನಂತವ್ರು ಲಕ್ಷಾಂತರ ಜನ ಇದ್ದಾರೆ, ನನ್ನ ಅಣ್ಣ ತಮ್ಮಂದಿದ್ದಾರೆ, ನನ್ನ ಟೀಮ್ ಇದೆ, ನನ್ನ ಟೀಮ್ ಅದನ್ನು ಮುಂದುವರಿಸುತ್ತೆ. ಬಟ್ ದಿನೇಶ್ ಕುಮಾರ್ ಪರವಾಗಿ ನಿಲ್ಲೋದಕ್ಕೆ ನನ್ನ ಮಗಂದು ನಾನೇ ನಿಲ್ಲಬೇಕು, ಬೇರೆಯವ್ರು ನಿಲ್ಲಕ್ಕೆ ನಾನು ಅವಕಾಶನೇ ಕೊಡಲ್ಲ. ಮೊದಲಾಗಿ ನನ್ನ ಅಣ್ಣ ತಮ್ಮ, ನನ್ನ ತಂದೆ ತಾಯಿ ರಕ್ಷಣೆಗೆ ಬೇರೆ ಯಾರನ್ನೋ ಬರೋಕೆ ನಾನು ಅವಕಾಶ, ಫಸ್ಟ್ ನಾನು. ನೀವು ಅವ್ರನ್ನ ಮುಟ್ಟಬೇಕು ಅಂತಂದ್ರೆ ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು. ನಾನ್ ಜೀವಂತವಾಗಿರೋವರೆಗೂ ಕೂಡ ಅವ್ರ ಮೈಯನ್ನ ಮುಟ್ಟೋ ಗಂಡ್ಸ್ ಮಗ ಇಲ್ಲಿ ಹುಟ್ಟಕ್ ಸಾಧ್ಯನೇ ಇಲ್ಲ. ಚಾಲೆಂಜ್ ಬೇಡ, ಗದ್ಲ ಬೇಡ, ನಿಮ್ಮನ್ನ ನಾನು ಹುಡ್ಕೋದು, ನನ್ನನ್ನು ನೀವು ಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರ ವಿಚಾರದಲ್ಲಿ ಬೇರೆಯವ್ರ ವಿಚಾರ ಆಗಿದ್ರೆ ಬೇರೆ ತರ ಹೇಳ್ತಿದ್ದೆ ನಾನು. ನನ್ನ ವಿಚಾರಕ್ಕೆ ಯಾರು ಚಾಲೆಂಜ್ ಮಾಡಿದ್ರೆ ಪ್ಲೀಸ್ 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 ಕಮ್ ಅಂತಿದ್ದೆ. ಯಾಕಂದ್ರೆ ಅವರೆಲ್ಲ ಇರ್ತಾರೆ, ನಾನೆಲ್ಲ ಇರ್ತೀನಿ. ನನ್ನ ಸ್ವಂತ ಅಣ್ಣ ಅಂತ ಪದೇ ಹೇಳ್ತಾ ಇದ್ದೀನಿ, ಬಿಡಿಸಿ ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನ ಟಚ್ ಮಾಡೋ ಕೆಲಸ, ಆ ಧೈರ್ಯ, ಆ ಸಾಹಸ ಮಗಂದು ಯಾರು ಮಾಡಬಾರ್ದು, ಮಾಡಲೇ ಕೂಡದು, ಕನ್ಸಲ್ಲೂ ಯೋಚನೆ ಮಾಡಬಾರ್ದು. ಯಾಕಪ್ಪ ಈ ಭೂಮಿ ಮೇಲೆ ಇದ್ದೀನಿ ನಾನು, ಯಾಕೋ ದೇವ್ರೇ ನನ್ನನ್ನು ಯಾಕೋ ಹುಟ್ಟಿಸ್ದೆ ಅಂತ ಪರಿತಪಿಸ್ಬೇಕು. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಕೂಡ ಆ ಕೆಲಸ ಮಾಡ್ಬಿಡ್ತೀನಿ. ಪ್ಲೀಸ್ ಬೇಡ, ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ. ಮತ್ತೆ ನೀವು ತುಂಬಾ ಕೆಟ್ಟ ಮಾತುಗಳನ್ನ ಉಪಯೋಗಿಸಿದಿರಿ, ನಾನು ಅದ್ರ ಬಗ್ಗೆ ಹೇಳ್ಬೇಕು. ಅವ್ನು ಯಾವನೋ ಬೋಳಿ ಮಕ್ಕಳು ಎಲ್ಲ ಹೇಳಿದಿರಿ. ನಾನು ಯಾಕೆ ಅದನ್ನ ಬಿಡ್ತಾ ಇದ್ದೀರಿ ಅಂತಂದ್ರೆ ಬಹುಶಃ ದಿನೇಶ್ ಯಾರು ಅಂತ ಗೊತ್ತಿಲ್ಲದೆ ನೀವು ಮಾತಾಡಿದಿರಿ. ಸೊ ಹಂಗಾಗಿ ಎಕ್ಸ್ಕ್ಯೂಸ್ ಇದೆ ಅದಕ್ಕೆ. ಈಗ ಗೊತ್ತಾಯ್ತಲ್ಲ ಯಾರು ಅಂತ. ಇನ್ನು ಮುಂದೆ ಏನಾದರೂ ನೀವು ಆ ಪದ ಉಪಯೋಗಿಸಿದ್ರೆ ನಾನು ನೀನು ನೇರವಾಗಿ ನಿಲ್ಬೇಕಾಗ್ತದೆ. ಬೇಡ ಗೆಳೆಯ, ಬೇಡ. ಗಿಳಿಯಾರ್ ಅಂತ ಹೆಸರಿದೆಯಲ್ಲ, ಅದನ್ನ ನಾನು ಗೆಳೆಯಾರ್ ಅನ್ಕೊಂತೀನಿ, ನನ್ನ ಗೆಳೆಯಾರ್ ಅನ್ಕೊಂತೀನಿ. ದಯವಿಟ್ಟು ಬೇಡ ಬೇಡ ಬೇಡ. ನಾನು ಅವ್ರ ವಿಚಾರಕ್ಕೆ ತುಂಬಾ ಸಾಫ್ಟ್ ಆಗಿ ಹೇಳ್ಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದ್ದೀನಿ. ತಲೆಯಲ್ಲಿರೋ ಕೋಪನ ತುಂಬಾ ಕಂಟ್ರೋಲ್ ಮಾಡ್ತೇನೆ. ಆ ಕೋಪ ಕಂಟ್ರೋಲ್ ಮಾಡಕ್ ಹೋಗಿ ಕಣ್ಣಲ್ಲಿ ಕೆಂಪಾಗ್ತಾ ಇದೆ, ನನಗೆ ಹಾರ್ಟ್ ಬೀಟ್ ಜಾಸ್ತಿ ಇದೆ. ಬೇಡ ಗೆಳೆಯ, ಫೈನಲ್ ಆಗಿ ನಾನು ಇದನ್ನ ನೀನು ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡ್ತೀನಿ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಪೊಲೀಸ್ನವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಈ ವಿಚಾರದಲ್ಲಿ ದಿನೇಶ್ ಅವ್ರ ರಕ್ಷಣೆ ಕೊಡೋ ವಿಚಾರದಲ್ಲಿ, ಯಾಕಂತಂದ್ರೆ ದೇವರ ಧರ್ಮದ ವಿಚಾರದಲ್ಲಿ ಯಾರು ಏನೇನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ನಾವು. ಯಾರ ಮೇಲೆ ಅಲ್ಲೇ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸತ್ಯವಾಗ್ಲೂ ಅವ್ರ ಕೂದಲು ಮುಟ್ಟಿದ್ರು ಕೂಡ ನನ್ನ ತಾಯಿ ಮೇಲಾಣೆ ಪದೇ ಹೇಳ್ತಾ ಇದ್ದೀನಿ, ನಾನು ಮನುಷ್ಯನಾಗಿ ಉಳಿಯೋದಿಲ್ಲ. ಮತ್ತೆ ಅಲ್ಲಿಂದ ಆಚೆಗೆ ನಾನು ಯಾವ ಲೆವೆಲ್ಗೆ ಹೋಗೋಕ್ಕೂ ರೆಡಿ ಇರ್ತೀನಿ. ಪ್ಲೀಸ್ ಗೆಳೆಯರವ್ರೆ, ವಸಂತ್ ಗಿಳಿಯಾರವ್ರೆ, ಪ್ಲೀಸ್ ಸ್ಟಾಪ್ ಮಾಡಿ, ಅದೆಲ್ಲ ಡಿಲೀಟ್ ಮಾಡಿ. ನೀವೇನು ಸಾರಿಗಿರಿ ಕೇಳಿ ಅಂತಾನು ಹೇಳಲ್ಲ, ಸುಮ್ಮನೆ ಡಿಲೀಟ್ ಮಾಡಿ ಸುಮ್ಮನೆ ಬಿಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಿಮ್ಮ ಹೋರಾಟ ನೀವು ಮಾಡ್ಕೊಳ್ಳಿ. ನಿಮ್ಮ ಮೀಡಿಯಾಗಳಿದ್ದಾವೆ, ನಿಮ್ಮ ಮೀಡಿಯಾಗಳಲ್ಲಿ ನೀವು ಮಾತಾಡ್ಕೊಳ್ಳಿ, ಎಲ್ಲರೂ ಹೋಗಿ ಮಾತಾಡ್ಕೊಳ್ಳಿ, ಯಾರ ಬಗ್ಗೆ ಯಾರು ಮಾತಾಡಿ. ಸೈದ್ಧಾಂತಿಕವಾಗಿ ವಿಚಾರವಾಗಿ ಇಟ್ಕೊಂಡು ದಿನೇಶ್ ಕುಮಾರ್ ಅವ್ರನ್ನ ನೀವು ಖಂಡನೆ ಮಾತಾಡ್ತೀರಿ ಅಂದ್ರೆ ವಿರೋಧ ಮಾಡಿ. ನಾನೇ ಹೇಳ್ತಾ ಇದ್ದಿಲ್ಲ, ವಿರೋಧ ಮಾಡಿ ಅವ್ರನ್ನ. ಅವ್ರು ಹೇಳಿದಲ್ಲ ಸರಿ ಅಂತ ಒಪ್ಪಬೇಕಾಗಿಲ್ಲ. ಮಾಡ್ತೀರಾ ಮಾಡಿ. ಅದೆಲ್ಲ ಒಂದು ಏನೋ ಹೆಲ್ತಿ ಕಾಂಪಿಟೇಷನ್ ಇರಲಿ. ಬಟ್ ಅಟ್ಯಾಕ್ ಮಾಡ್ತೀನಿ, ಬ್ಯಾಟಿಂಗ್ ಮಾಡ್ತೀನಿ ಅಂದ್ರೆ ಒರಿಜಿನಲ್ ಬ್ಯಾಟ್ಗಳು ಹೆಂಗ್ ಬರ್ತವೆ ಅನ್ನೋದನ್ನ ನಾವು ತೋರಿಸ್ಬೇಕಾಗ್ತದೆ. ಬೇಡ, ನಾನು ಲೀಗಲ್ ಫೈಟರ್. ನಾನು ಫೀಲ್ಡಲ್ಲಿ ಫೈಟ್ ಮಾಡೋ ಅಗತ್ಯ ಇಲ್ಲ, ಅದು ಇಷ್ಟಪಡಲ್ಲ. ನಾನು ಲೀಗಲ್ ಫೈಟರ್. ನನ್ನ ಫೀಲ್ಡ್ಗಿಡ ಕೆಲಸಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನಮಸ್ಕಾರ. ಶ್ರೀ ಮಂಜುನಾಥನ ಮೇಲೆ ಹೇಳ್ತಾ ಇದ್ದೀನಿ. ನಾನು ನಂಬುವ, ನಾನು ಆರಾಧಿಸುವ ಶ್ರೀ ಮಂಜುನಾಥನ ಪಾದದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆ ದೇವ್ರನ್ನ ನಂಬ್ತೀನಿ. ದಯವಿಟ್ಟು ಈ ಸಾಹಸ ಕೈ ಹಾಕ್ಬೇಡಿ ಗೆಳೆಯರ್, ಈ ಸಾಹಸ ಕೈ ಹಾಕ್ಬೇಡಿ. ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಸಾಹಸ ಕೈ ಹಾಕ್ಬೇಡಿ. ಒಂದು ವೇಳೆ ನೀವು ನನ್ನ ಮಾತನ್ನ ತುಂಬಾ ನೆಗ್ಲೆಕ್ಟ್ ಮಾಡಿ ಏನಾದ್ರು ಮುಂದುವರೆದ್ರೆ ಅದೇ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಪ್ರಯತ್ನ ಯಾರೇ ಮಾಡಿದ್ರು, ಅದು ನೀವೇ ಆಗಿದ್ರು ಸರಿ, ಬೇರೆಯವರಾಗಿದ್ರು ಸರಿ, ನಾನು ಯಾಕೆ ಈ ಭೂಮಿಯಲ್ಲಿ ಇದ್ದೀನಿ ಅಂತ ಪರಿತಪಿಸಬೇಕಾಗ್ತದೆ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ನನಗೆ ಆ ರಿಸ್ಕ್ ಕೊಡಬೇಡಿ ಪ್ಲೀಸ್.